ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮೀ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಸಿರಿವಂತನಾಗಬೇಕು ಅಂತ ಹೇಳಿದ್ರೆ ನಮ್ಮ ಮುಂದೆ ಎರಡು ದಾರಿ ಬರುತ್ತಂತೆ. ಒಂದು ಸನ್ಮಾರ್ಗ, ಇನ್ನೊಂದು ದುರ್ಮಾರ್ಗ. ದುರ್ಮಾರ್ಗವನ್ನ ಹಿಡಿದು ಹೊರಟ್ರೆ ಬಹುಬೇಗ ಸಿರಿವಂತರಾಗ್ತೀವಿ, ಆದ್ರೆ ಅಷ್ಟೇ ಬೇಗ ಕಳೆದುಕೊಳ್ಬಿಡ್ತೀವಿ. ಸನ್ಮಾರ್ಗದೆಡೆ ಸಾಗಿದ್ರೆ ನಾವು ಬಹಳ ನಿಧಾನವಾಗಿ ಸಿರಿವಂತರಾದ್ರೂ ಅದು ಸ್ಥಿರವಾಗಿ ಇರತ್ತೆ ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ಗುರುಜಿ, ಶುಕ್ರವಾರದ ಈ ಶುಭ ದಿನ, ನಿನ್ನೆ ಕೂಡ ಹೇಳಿದ್ರಿ ಸಾಕಷ್ಟು ವಿಶೇಷ ಮಾಹಿತಿಯನ್ನ ನೀಡ್ತೀನಿ ಅಂತ, ಇವತ್ತೇನು ತಿಳಿಸ್ಕೊಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಯಾವ ಲೋಕಕ್ಕೆ? ಬ್ರಹ್ಮಾಂಡ ಲೋಕಕ್ಕೆ. ಬಹಳ ಸಂತೋಷ. ಇಷ್ಟು ಮಾತ್ರ ಜ್ಞಾಪಕ ಇಟ್ಕೊಂಡಿರೋ ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ದೈವ ಅನುಗ್ರಹ ಪ್ರತಿಯೊಬ್ಬ ಮನುಷ್ಯನ ಮೇಲೂ ಬೇಕಂತೆ. ದೈವ ಅನುಗ್ರಹ ಭಕ್ತ ಪ್ರಿಯರೇ ಅಂತ ನಾನು ಯಾಕೆ ಕರಿತೀನಿ ಅಂದರೆ, ನಿಜವಾಗ್ಲೂ ಅಂಥ ಒಂದು ಭಕ್ತ ಪ್ರಿಯರು ದೈವ ಅನುಗ್ರಹ ಇದ್ದರೆ ಮಾತ್ರ ಅಂತ. ಜಗಜ್ಜೀವನದಲ್ಲಿ ಭಗವಂತ ನಮ್ಮ ಜೊತೆ ಇರತಕ್ಕಂಥವನು ಸಾಕ್ಷಾತ್ಕಾರವಾಗಬೇಕಾದ್ರೆ ಭಕ್ತಿಯ ಪರಾಕಾಷ್ಠೆಯಲ್ಲಿರ್ತಕ್ಕಂಥ ದೈವಾನುಗ್ರಹ ಭಕ್ತ ಪ್ರಿಯರೇ, ಎಷ್ಟು ಭಕ್ತಿ ಇಟ್ಕೊಂಡಿರ್ತೀರೋ ಅಷ್ಟು ಮುಖ್ಯ. ಆದರೆ ಭಯ ಇಟ್ಕೋಬೇಡಿ. ನೋಡಿ, ಯಾವತ್ತೂ ನಾವು ಶ್ರದ್ಧಾಂ ವಿದ್ಯಾ ಅಂತೀವಿ. ವಿದ್ಯೆಯನ್ನು ಶ್ರದ್ಧೆಯಾಗಿ ಪರಿಪೂರ್ಣವಾಗಿ ಇಟ್ಕೋಬೇಕೆ ಹೊರತು ಭಗವಂತನ ಮೇಲೆ ಪೂಜೆ ಮಾಡಬೇಕು ಅಷ್ಟೇ. ವಿನಃ ಪೂಜೆ ಗಂಟೆಗಟ್ಟಲೆ ಮಾಡ್ತಾ ಕೂತ್ಕೊಳ್ಳೋದು, 24 ಗಂಟೆಗಟ್ಟಲೆ ದೇವ್ರ ಮುಂದೆನೇ ಕೂತಿರೋದು, ಇದು ಹುಚ್ಚುತನ. ಇದಕ್ಕೆ ಭಕ್ತಿ ಅನ್ನೋದು ಒಳಭಾಗದಲ್ಲಿ, ಅಂತರಾಳದಲ್ಲಿ ಹೀಗೆ ನೆನೆಸ್ಕೊಂಡ್ರೆ ಸಾಕು, ಭಗವಂತ ಬರ್ತಾನೆ. ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು. ಭಗವಂತ ನಮ್ಮ ಜೊತೆನೇ ಇದ್ದಾನೆ, ನಿಜ. ಆ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರಬೇಕು. ಏನೇ ಆಗಲಿ ಅವನು ನೋಡ್ಕೊತಾನೆ. ಯಾಕೆಂದರೆ ಇವತ್ತು ಎಷ್ಟೇ ಒಂದು ಜಗತ್ತನ್ನ ಎಷ್ಟೊಂದು ಜನ, ನಾನು ಸುಮಾರು ಒಂದು 40% ನಮ್ಮ ಜೊತೆ ಇರತಕ್ಕಂಥ ಮಿತ್ರ ಬಾಂಧವ್ಯರು ಅಂತ ಇಟ್ಕೊಳ್ಳೋಣ. ಇನ್ನು 60% ನನಗೆ ಶತ್ರುಗಳೇ ಜಾಸ್ತಿ. ಹೌದಾ? ಆ ಶತ್ರುವಲ್ಲಿ ಟೀಕೆ ಟಿಪ್ಪಣಿಗಳು ಮಾಡೋರು ಎಷ್ಟು ಜನ, ಎಷ್ಟೋ ಜನ ಹೊಟ್ಟೆ ಕಿಚ್ಪಡೋರು ಎಷ್ಟು ಜನ, ಎಷ್ಟು ಜನ ಕಾಯ್ತಾ ಕೂತಿದ್ದಾರೆ, ಓ ಇವ್ರು ಯಾವಾಗ ಇಳಿತಾರೋ ಅಂತ. ಇದೆಲ್ಲ ಕಾಯ್ತಾ ಇರೋ ಜನಕ್ಕೆ ಯಾರಿಂದ ಸಾಧ್ಯ? ನಮ್ಮ ಜಗನ್ಮಾತೆ ನನ್ನ ಜೊತೆ ಇರೋವರೆಗೂ, ಆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಅವಳ ಜೊತೆ ನಾನು ಉಪಾಸನೆ ಮಾಡ್ಕೊಳ್ಳೋವರೆಗೂ ಯಾವ ನನ್ನ ಮಗ ಯಾವನು ಏನೋ ಅಲ್ಲಾಡ್ಸೋಕ್ಕಾಗಲ್ಲ. ಅದಕ್ಕೆ ಇಡೀ ಜಗತ್ತಿಗೆ ಭಗವಂತನ ಕೃಪಾ ಕಟಾಕ್ಷ ಬಹಳ ಮುಖ್ಯ. ಅವನು ನಂಬ್ಕೊಂಡಿದ್ರೆ ಯಾವತ್ತಿದ್ರು ಅವನು ಶರಣಾಗತವಾಗಿ ನಾವಿದ್ರೆ ನಮ್ಮನ್ನು ನೋಡ್ಕೊಂಡು ಹೋಗ್ತಾರೆ. ಇದು ಸತ್ಯ. ದೈವಾನುಗ್ರಹ ಭಕ್ತ ಪ್ರಿಯರೇ, ನೀವು ನಾವು ಇಂಥ ಒಂದು ಬಾಂಧವ್ಯದಲ್ಲಿ, ಭಗವಂತನ ಪರಾಕಾಷ್ಠೆಯಲ್ಲಿ, ಭಕ್ತಿ ಅನ್ನೋ ಮಾರ್ಗದಲ್ಲಿ ಮೀರಾ ಹೇಗಿರ್ತಾಳೆ, ಇಂಥ ಒಂದು ಭಕ್ತಿಯಲ್ಲಿ ಅವಳು ತಲೀನಲಾಗಿರ್ತಾಳೆ. ಕೃಷ್ಣನ್ನ ಯಾವತ್ತಿದ್ರೂ ತನ್ನ ಗಂಡ ಅಂತ ಅಂದ್ಕೊಂಡಿರ್ತಾಳೆ. ಅದು ಸತ್ಯವೇ. ಇಷ್ಟೆಲ್ಲ ಸತ್ಯವಾಗಿದ್ದರೂ ಕೃಷ್ಣ ಪರಮಾತ್ಮನ ಆ ಭಕ್ತಿ ಪರಾಕಾಷ್ಠೆ ಯಾವಾಗ ಬಂತು? ಒಂದು ಮನುಷ್ಯನಿಗೆ 2 ಭಾಗ ಇರುತ್ತಂತೆ. ಈ ಕಡೆ ಒಳ್ಳೆ ಭಾಗದಲ್ಲಿ ಅವನು ಯೋಚನೆ ಮಾಡ್ತಾನಂತೆ, ಭಗವಂತ ನನ್ನ ಕಾಪಾಡು ಅಂತಾನಂತೆ. ಆದರೆ ಡೌಟ್ ಅಂತೆ ಪ್ರತಿಯೊಬ್ಬ ಮನುಷ್ಯನಿಗೂ, ನಿಜವಾಗ್ಲೂ ಆಗತ್ತಾ ಗುರುಗಳೇ ಅಂತ ಭಾಳ ಜನ ಕೇಳ್ತಾರೆ. ಒಳ್ಳೇದಾಗ್ಬಿಡತ್ತಾ? ಗ್ಯಾರಂಟಿನಾ? ಅಂದರೆ ಜನ ಎಷ್ಟು ಕಷ್ಟಪಟ್ಟುಬಿಟ್ಟಿದ್ದಾರೆ, ರೋಸೆತ್ತೋಗಿದ್ದಾರೆ ಅಂದರೆ, ಇವತ್ತಾಗತ್ತೆ, ನಾಳೆ ಆಗತ್ತೆ, ನಾನು ಬಾಯಾರಿಕೆ ಪಡ್ತಾ ಇರುವಾಗ ಇವತ್ತು ನೀರು ಸಿಗತ್ತೆ, ನಾಳೆ ಸಿಗತ್ತೆ, ನನ್ನ ಕಷ್ಟ ಇವತ್ತು ದೂರ ಆಗತ್ತೆ ಅನ್ನೋದಕ್ಕೆ ನಿಜವಾಗ್ಲೂ ಆತಂಕದಲ್ಲಿರ್ತಕ್ಕಂಥ ಜನಗೂ ಇದ್ದಾರೆ. ಕೆಲವರು ಅನುಮಾನ ಪಿಶಾಚಿಗಳು ಇದ್ದಾರೆ. ಗ್ಯಾರಂಟಿನಾ? ಹೋಗ್ಲಾ ಬೇಡವಾ ಅಂತ. ಅದಕ್ಕೆ ದ್ರೌಪದಿ ಕೂಡ ವಿಶೇಷವಾಗಿ ಆ ವಸ್ತ್ರಾಭರಣವನ್ನು ಆಗ್ತಾ ಇದ್ದ ಸಮಯದಲ್ಲಿ ಹೀಗೆ ಒಂದೇ ಕೈ ಇಟ್ಕೊಳ್ತಾಳಂತೆ, ಕೃಷ್ಣ ಭಗವಂತ ನಮ್ಮಣ್ಣ ಅಂತ ಕಳಿಸ್ತಾಳಂತೆ. ಆ ಭಕ್ತಿ ಭಾವನೆ ಬಂದಿಲ್ಲ, ಒಳಗಿಂದ ಅಂತರಾಳದಿಂದ ಬಂದಿಲ್ಲ. ಆಮೇಲೆ ಅವಳಿಗೆ ಅರಿವಾಯ್ತಂತೆ, ಅಯ್ಯೋ ಆ ಭಕ್ತಿ ಪರಾಕಾಷ್ಠೆ ಅನ್ನೋದು ಭಗವಂತನಿಗೆ ಎಲ್ಲವನ್ನೂ ಅರ್ಪಿಸಿದಾಗ ಮಾತ್ರ ಅಂತ. ಎರಡೂ ಕೈಯನ್ನೆತ್ತಿ ಕೃಷ್ಣ ಪರಮಾತ್ಮ ಅಂತ ಕರೀತಾಳೆ. ಆಗ ಅವಳಿಗೆ ಏನು ಅಂದರೆ ಒಂದು ಸ್ವಲ್ಪ ಲಜ್ಜೆ. ಅಯ್ಯೋ ನಾನು ಹೀಗೆ ನಿಂತ್ಕೊಳ್ಳೋಕೆ ಸಾಧ್ಯ ಅಂತ. ಕೃಷ್ಣ ನೋಡ್ಕೊತಾನೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗೆ ಇದ್ದಿದ್ದಕ್ಕೆ ಅವಳಿಗೇನಾದ್ಲು, ಕೃಷ್ಣ ಪರಮಾತ್ಮ ಕಾಪಾಡ್ದು. ಅದಕ್ಕೆ ಎಲ್ರಿಗೂ ಆ ಕಾನ್ಫಿಡೆನ್ಸ್ ತುಂಬಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬನಿಗೂ ಭಗವಂತ ನಿಮ್ಮದೇ ಆದ ದೇವರು, ನಿಮ್ಮ ಇಷ್ಟ ದೇವತೆ, ನಿಮ್ಮ ಕುಲದೇವರು, ನಿಮ್ಮ ಗ್ರಾಮ ದೇವತು, ನೀವು ಯಾರು ನಂಬಿದಿರೋ ಅವನು ಖಂಡಿತ ಕೈ ಬಿಡಲ್ಲ. ಆದರೆ ನಿಜ ಜೀವನದಲ್ಲಿ ನಿಮಗೆ ಆ ಭಕ್ತಿ, ಆ ಪರಾಕಾಷ್ಠೆಯಲ್ಲಿ ನೀವು ಮುಳುಗಬೇಕು, ತೇಲ್ಬೇಕು. ಹೇಗೆ ತೇಲ್ಬೇಕು? ಎಷ್ಟು ವಿಧವಾದ ಭಗವಂತನ ಕೃಪಾ ಕಟಾಕ್ಷ ಅಂದರೆ ಅವನ ಕಂಡ್ರೆ ಯಾವತ್ತಿದ್ದು ಭಯ ಪಡಬಾರ್ದು. ನೀವು ಇಷ್ಟಪಡೋ ದೇವ್ರನ್ನ ಫ್ರೆಂಡ್ ಥರ ಟ್ರೀಟ್ ಮಾಡಬೇಕು. ಬೈಯುವಾಗ ಬೈಬೇಕು, ಸಂತೋಷ ಪಡುವಾಗ ಸಂತೋಷ ಪಡಿಸ್ಬೇಕು. ಭಗವಂತ ಅಂತ ಸಂತೋಷ ಅಂದರೆ ನಿಮ್ಗೆಲ್ಲ ಆಗಿರ್ತಕ್ಕಂಥ ಸಂತೋಷಗಳು ಅವನ ಕಡೆ ಹಂಚ್ಕೋಬೇಕು. ಭಾಳ ಸಂತೋಷ ಕಣಯ್ಯ, ಇಷ್ಟು ಮಾತ್ರ ಮಾಡಿದಿಲ್ಲ ಅಂತ ಒಂದು 2 ಅಶ್ರುತರ್ಪಣವನ್ನು ಆನಂದ ಬಾಷ್ಪವಾಗಿ ಅವನು ಹೇಳ್ಕೊಂಡಾಗ ಸಾಕಂತೆ ಅವನ ಸಂತೃಪ್ತಿ. ನೋಡಿದ್ಯಾ, ನಾನು ಮಾಡಿದ್ದಕ್ಕೆ ಇಷ್ಟು ಮಾತ್ರ ನನ್ನ ಮಾಡಿದೆ ಅಂತ ಹೇಳಿ ಅವನಿಗೆ ನಿಜವಾಗ್ಲೂ ಮನಸ್ಸಲ್ಲಿ ಇದೆ ಅಂತ ಭಗವಂತನ ಕೂಡ ಸಂತೋಷ ಆಗಿ ಜೊತೆಲೇ ಇರ್ತಾನಂತೆ. ಆದರೆ ಕೆಲವರಿಗೆಲ್ಲ ಎಷ್ಟು ಒದ್ದಾಡಿದ್ರು ಏನು ಮಾಡಿದ್ರೂ ದೇವ್ರು ಸಿಗಲ್ಲ. ಯಾಕೆಂದರೆ ಅವರಲ್ಲಿ ಒಳಗೆ ಕುಳುಬುದ್ಧಿ.
ಅವನು ಪೂಜೆ ಮಾಡ್ತಾನಲ್ಲ ಅಂತ ಇವನು ಪೂಜೆ ಮಾಡೋದು, ಅವನು 2 ಮೊಳ ಹೂ ಹಾಕ್ತಾನಂದ್ರೆ ಇವನು 10 ಮೊಳ ಹೂ ಹಾಕೋದು. ಹಿಂಗೆಲ್ಲ ಮಾಡಬೇಡಿ. ನಿಮ್ಮ ಭಕ್ತಿ ಒಂದೇ ಒಂದು ಹೂವು, ಆ ಭಕ್ತಿಯಿಂದ ಒಂದು ಹೂವು ಅರ್ಪಿಸೋದು ಸಾಕು. ಅದಕ್ಕೆ ಇವತ್ತಿನ ಆ ಭಕ್ತಿ ಪರಾಕಾಷ್ಠೆ ಎಷ್ಟು ಮಟ್ಟಿಗೆ ಅಂದರೆ, ಸಂತ ತುಕಾರಾಮರು ವಿಶೇಷವಾಗಿ ಆ ಭಕ್ತಿ ಪರಾಕಾಷ್ಠೆಯಲ್ಲಿ ಮುಳುಗೆದ್ದಿದ್ದು, ಪ್ರಹ್ಲಾದರು ಬಹಳ ಭಕ್ತಿಯಲ್ಲಿ ಮುಳುಗೆದ್ದಿದ್ದು, ಸಾಕ್ಷಾತ್ ಮೀರಾದೇವಿ ಭಕ್ತಿಯಲ್ಲಿ ಮುಳುಗೆದ್ದಿದ್ದು, ಇದೆಲ್ಲ ಭಕ್ತಿಯ ಪರಾಕಾಷ್ಠೆ ಎಷ್ಟು ಚೆನ್ನಾಗಿತ್ತು ಅಂದರೆ, ಸಂತ ತುಕಾರಾಮರು ಏನು ಚೆನ್ನಾಗಿ ಆ ವಿಠೋಬಾ ವಿಠೋಬಾ ಅಂತ ಹೇಳ್ತಾ ಇದ್ದ ಕೃಷ್ಣ ಪರಮಾತ್ಮನ ಸ್ಮರಣೆ ಮಾಡಿಕೊಂಡ್ರು, ಆ ರೂಪದಲ್ಲಿ ಸ್ಮರಣೆ ಮಾಡಿಕೊಂಡ್ರು. ಅದು ನಿಜವಾಗ್ಲೂ ಅಪರಾಜಿತವಾಗಿರ್ತಕ್ಕಂಥದ್ದು, ಯಾವತ್ತೂ ಮುಟ್ಟದೇ ಇರತಕ್ಕಂಥ ವಿಚಾರ. ಯಾವತ್ತಿದ್ರೂ ಸೂರ್ಯ ಚಂದ್ರ ಇರೋವರೆಗೂ ಅಂತ ಏನು ಹೇಳ್ತೀವಿ, ಆ ಚಂದ್ರಾರ್ಕವಾಗಿರತಕ್ಕಂಥ ವಿಚಾರ. ಅದಕ್ಕೆ ಜೀವನ ಇವತ್ತು ಹೊರಟೋಗುತ್ತೆ, ನಾಳೆ ಬೆಳಗ್ಗೆ ಹೊರಟೋಗುತ್ತೆ. ಸೂರ್ಯಚಂದ್ರ ಇರೋವರೆಗೂ ನೀವು ಸಂಪಾದನೆ ಮಾಡೋದಾದರೆ, ನೀವು ಮಾಡಿದ್ದು ಇವತ್ತು ಮಾಡಿ ನಾಳೆ ಸತ್ತೋದ್ರೆ ಪ್ರಯೋಜನವಿಲ್ಲ. ಸಾಧಾರಣ ಮನುಷ್ಯ ನಾವು ಮಾಡಿದ್ದು ಶಾಶ್ವತವಾಗಿ ಜನಗಳು ನೆನೆಸ್ಕೋಬೇಕು. ಆಗಲ್ಲ ಈಗಲ್ಲ, ಸಾಯೋವರೆಗೂ ಸೂರ್ಯಚಂದ್ರ ಇರುವ ಆ ಚಂದ್ರಾರ್ಕವಾಗಿ ನೀವು ಉಳಿಬೇಕು ಅನ್ನೋದಕ್ಕೆ ನಿಮ್ಮಲ್ಲಿ ಏನೋ ಒಂದು ಸಾಧನೆಯನ್ನು, ಆ ಭಕ್ತಿಯನ್ನು ಭಗವಂತನ ತೋರಿಸ್ಬೇಕು, ಸಾಧನೆ ಪಡಿಸ್ಬೇಕು. ಅದಕ್ಕೆ ಇಂಥ ಒಂದು ಭಕ್ತಿ ಮಾರ್ಗ ಇವತ್ತು ಬಹಳ ಮುಖ್ಯ. ಎಲ್ಲರೂ ಈ ಶ್ರಾವಣ ಮಾಸದಲ್ಲಿ ಈ ಶುಕ್ರವಾರವೇ ಯಾತಕ್ಕೆ ಭಕ್ತಿ ಅಂದರೆ, ಪ್ರಹ್ಲಾದನಿಗೆ ತಾಯಿಯಾದ ಗರ್ಭದಲ್ಲಿದ್ದಾಗ ನಾರದ ಮಹಾಮುನಿಗಳು ಹೇಳ್ತಾ ಇದ್ದಾಗ ಊಂಗುಟ್ತಾ ಇತ್ತಂತೆ ಮಗು. ಅದಕ್ಕೆ ಊಂಗುಟ್ಬೇಕು ಅನ್ನೋದು ಬಹಳ ಮುಖ್ಯ. ಆದರೆ ಅಭಿಮನ್ಯುಗೆ ಪಾಪ ಆ ಥರ ಆಗಿಲ್ಲ. ಏನಾಯಿತು ಅಭಿಮನ್ಯುಗೆ? ಅವನಿಗೂ ಆ ಮಗು ಗರ್ಭದಲ್ಲಿದ್ದಾಗ ಕಥೆಯನ್ನು ಹೇಳ್ತಿದ್ದ. ಯಾರು ಹೇಳ್ತಿದ್ದ? ಕಾಯ್ತಾ ಇರಿ, ಹೇಳ್ತೀನಿ. ಗುರುಜಿ, ಇಂದು ಭಕ್ತಿ ಪರಾಕಾಷ್ಠೆಯ ಕುರಿತು ಮಾತನಾಡ್ತಾ ಇದ್ದೀವಿ. ನಾಸ್ತಿಕ ಜನಾಂಗದಿಂದ ಒಂದು ಕೂಗು ಬಂತಂತೆ, ಏನ್ ನೈವೇದ್ಯ ಇಡ್ತೀರಾ ನೀವು, ಏನ್ ಭಗವಂತ ಬಂದು ತಿಂತನ ಅಂತ. ಅದಕ್ಕೊಬ್ರು ಕವಿವರೇಣ್ಯರು ಬಹಳ ಸೊಗಸಾಗಿ ಹೇಳಿದ್ದಾರೆ, ಬಹುಶಃ ನೀವು ಶಬರಿ ಅಂತೆ ತಿನ್ಸೋದಕ್ ಬರಲ್ಲ, ಹಾಗಾಗಿ ಭಗವಂತ ಬಂದು ತಿನ್ನಲ್ಲ ಅಂತ. ಖಂಡಿತವಾಗ್ಲೂ ಭಕ್ತಿಯಿಂದ ನಿರ್ಮಲವಾದ ಪ್ರೀತಿಯನ್ನ ನೀಡಿದ್ರೆ ನಮ್ಮ ಕೂಗನ್ನ ಭಗವಂತ ಖಂಡಿತ ಕೇಳಿಸ್ಕೊಳ್ತಾನೆ ಅಲ್ವೇ ಗುರುಜಿ? ಖಂಡಿತ.